ನಮಸ್ಕಾರ ವೀಕ್ಷಕರೇ. ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ನೀವಿನ್ನು ನಮ್ಮ ನಮಸ್ತೆ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮ್ಮ ಪ್ರತಿಯೊಂದು ವಿಡಿಯೋ ನಿಮ್ಗೆ ಅಪ್ಡೇಟ್ ಆಗಿ ಸಿಗುತ್ತೆ. ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ಸ್ನೇಹಿತರೆ. ಅದೊಬ್ಬ ಹುಡುಗಿ ಮಾಡಿರುವಂತಹ ಒಂದು ವಿಡಿಯೋ, ಒಂದೇ ಒಂದು ವಿಡಿಯೋ, ಅದು ರೀಲ್ಸ್ ಹುಚ್ಚಿರ್ಬೋದು, ಮತ್ತೊಂದಿರ್ಬೋದು, ವ್ಯೂಸ್ ಪಡೆಯೋದಕ್ಕಿರ್ಬೋದು. ಆದ್ರೆ ಆಕೆ ಮಾಡಿರುವಂತ ಒಂದೇ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ. ಆ ವೈರಲ್ ವಿಡಿಯೋದಿಂದ ಒಂದು ಇಡೀ ಮನೆ ಸ್ಮಶಾನ ಮೌನಕ್ಕೆ ಜಾರುತ್ತೆ. ರೀಲ್ಸ್ ಅನ್ನೋದು ನೋಡಿ ಯಾವ್ಯಾವ ರೀತಿ ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇದೆ ನಮ್ಮ ಸಮಾಜದಲ್ಲಿ ಅಂತ. ಆಕೆ ಹೆಸರು ಸಂಜೀತಾ ಮುಸ್ತಫಾ ಅಂತ. ಆಕೆ ಮಾಡಿದ ಒಂದೇ ಒಂದು ವಿಡಿಯೋ ಇವತ್ತು ಸೋಷಿಯಲ್ ಮೀಡಿಯಾ ಅಲ್ಲದೆ ನ್ಯೂಸ್ ಮೀಡಿಯಾದಲ್ಲೂ ಇಡೀ ಭಾರತದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇದೆ. ಆಕೆ ಮಾಡಿದ ಒಂದೇ ಒಂದು ರೀಲ್ಸ್ ಯಾಕಿಷ್ಟು ಸುದ್ದಿ ಆಗ್ತಾ ಇದೆ ಅಂತ ನಾವು ಗಮನ ಕೊಟ್ಟು ನೋಡಬೇಕು. ಆಕೆ ಒಂದು ಬಸ್ ನಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ಬಸ್ ನಲ್ಲಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಒಬ್ಬ ಯುವಕ ಆಕೆ ಜೊತೆ ಮಿಸ್ಬಿಹೇವ್ ಮಾಡ್ದ, ಲೈಂಗಿಕ ಕಿರುಕುಳ ಕೊಟ್ಟ ಅಂತ ಹೇಳಿ ಆಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋನ ಅಟ್ಯಾಚ್ ಮಾಡ್ತಾಳೆ. ಅಲ್ಲಿಂದ ಶುರು ಆಗುತ್ತೆ ಈ ಕತೆ. ದಾನೆ ಅಂತ ಹೇಳಿ ಸಂಜೀತಾ ಮುಸ್ತಫಾ ಅವರು ಅಲಿಗೇಷನ್ ತೆಗೆದು ಅದನ್ನ ಆ ಯಾರಿಗೂ ಹೇಳದೆ ಅಂದ್ರೆ ಈಗ ಆಕೆ ಬಸ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ರು, ಸೆಲ್ಫಿ ವಿಡಿಯೋ ಮಾಡ್ತಾ ಇದ್ರು, ಆಗ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದ್ದ ಅಂತ ಹೇಳಿ ಅಲಿಗೇಷನ್ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಆಕೆ ದೀಪಕ್ ಅನ್ನೋ ವ್ಯಕ್ತಿಗೆ ಪ್ರಶ್ನೆ ಮಾಡಬೇಕಾಗಿತ್ತು. ಏನಂತ, ನೋಡಪ್ಪ ಈ ರೀತಿ ಅಸಭ್ಯವಾಗಿ ವರ್ತನೆ ಮಾಡ್ತಾ ಇದೆಯಾ, ಇದು ಸರಿಯಲ್ಲ ಅಂತ ಪ್ರಶ್ನೆ ಮಾಡಬೇಕಾಗಿತ್ತು. ಇನ್ನೂ ಹೆಚ್ಚಾಗಿ ಬೇಕಾದ್ರೆ 4 ತಟ್ಟಿ ಕೂಡ ಹೇಳ್ಬೋದಾಗಿತ್ತು. ಅಲ್ಲಿದ್ದ ಜನಗಳನ್ನೆಲ್ಲ ಸೇರಿಸಿ ಆತನಿಗೆ ಬುದ್ಧಿವಾದ ಹೇಳ್ಬೋದಾಗಿತ್ತು. ಅದನ್ನೂ ಮೀರಿದ್ರೆ ನಿಮಗೆ ಆದಂತಹ ಒಂದು ಕಾನೂನು ಸುವ್ಯವಸ್ಥೆ ಇರುತ್ತೆ, ಅಲ್ಲಿ ಪೊಲೀಸರು ಅಂತಾನು ಇರ್ತಾರೆ ಅಂತ ತಿಳಿದಿರ್ಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದ್ರೆ ಆ ಹುಡುಗಿ ಯಾವುದನ್ನು ಮಾಡಿರಲಿಲ್ಲ. ನಗ್ನಗ್ತಾ ವಿಡಿಯೋ ತೆಗೆದ್ಲು. ವಿಡಿಯೋ ತೆಗೆದ ಮೇಲೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಯಾಚ್ ಮಾಡಿ ಈ ರೀತಿಯ ಕೂಡ ಬಸ್ ನಲ್ಲಿ ಆಗುತ್ತೆ ಅಂತ ವಿಡಿಯೋ ಮಾಡಿದ್ರು. ನಾವು ಇತ್ತೀಚೆಗೆ ಸಾಕಷ್ಟು ವಿಡಿಯೋಗಳನ್ನ ನೋಡಿದೀವಿ ಈ ತರ. ಅಂದ್ರೆ ಬಸ್ ನಲ್ಲಿ ಅಥವಾ ಬೇರೆ ಕಡೆ ಅದರ ಜನನಿಬಿಡ ಪ್ರದೇಶಗಳಲ್ಲಿ ಅಥವಾ ಜಾತ್ರೆಗಳಲ್ಲಿ ಲೈಂಗಿಕವಾಗಿ ಯಾರು ಒಂದು ಶೋಷಣೆ ಮಾಡ್ತಾ ಇರ್ತಾರೋ ಅವ್ರಿಗೆ ಅಲ್ಲೇ ಪ್ರಶ್ನೆ ಮಾಡಿ, ಅಲ್ಲೇ ಜನಗಳ ಮುಂದೆನೆ ಚಪ್ಪಲಿ ಹೊಡೆದು ಅಥವಾ ಪೊಲೀಸರಿಗೆ ಒಪ್ಪಿಸಿ ಸಾಕಷ್ಟು ವಿಡಿಯೋಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಈ ಪ್ರಕರಣದಲ್ಲಿ ಅದಾಗಿರ್ಲಿಲ್ಲ. ಎಸ್, ಯಾವಾಗ ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಪೋಸ್ಟ್ ನ ಹಾಕ್ತಾಳೋ ಅಲ್ಲಿಂದ ಶುರುವಾಗುತ್ತೆ ದೀಪಕ್ನ ಗ್ರಹಚಾರ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ವ್ಯೂಸ್ ಪಡೆಯುತ್ತೆ ಆ ವಿಡಿಯೋ. ಎಲ್ರು ನೋಡ್ತಾರೆ, ಎಲ್ರು ಎಂತ ಧೈರ್ಯವಂತೆ, ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ತರ ವಿಡಿಯೋ ಮಾಡಿದ್ದಾರೆ, ಇಂಥವನ್ಗೆ ಶಿಕ್ಷೆ ಆಗ್ಲೇಬೇಕು ಅಂತೇಳಿ ಕಮೆಂಟ್ಗಳ ಸುರಿಮಳೆ ಬರುತ್ತೆ. ಲಕ್ಷಾಂತರ ಗಟ್ಟಲೆ ವ್ಯೂಸ್. ಇಲ್ಲಿ ಯಾರ್ ತಪ್ಪು ಯಾರ್ ಸರಿ ಅನ್ನೋದಲ್ಲ ಇಲ್ಲಿ ಪ್ರಶ್ನೆ, ಲಕ್ಷಾಂತರ ವ್ಯೂಸ್ ಪಡೆಯುತ್ತೆ. ಈ ವಿಚಾರ ಯಾವಾಗ ವ್ಯೂಸ್ ಗಳು ಹೆಚ್ಚಾಗ್ತಾ ಹೋಗುತ್ತಲ್ಲ, ಆಗ ದೀಪಕ್ನ ಸಂಬಂಧಿಕರಿಗೂ ಈ ವಿಡಿಯೋ ತಲುಪುತ್ತೆ. ಅವರು ನೋಡಿ ಶಾಕ್ ಆಗಿ ದೀಪಕ್ನ ಸಂಪರ್ಕ ಮಾಡಿ ದೀಪಕ್ ಹೇಳ್ತಾರೆ, ಏನಪ್ಪಾ ಈ ರೀತಿ ಮಾಡ್ತಾರಾ, ಸುಸಂಸ್ಕೃತರು ಯಾರಾದ್ರೂ ಈ ರೀತಿ ಮಾಡ್ತಾರಾ, ಬಸ್ ನಲ್ಲಿ ಈ ರೀತಿ ಮಾಡಿದ್ಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ನಿನಗ್ ಮಾನ ಮರ್ಯಾದೆ ಇಲ್ವಾ ಅಂತ ಕೇಳ್ತಾರೆ. ದೀಪಕ್ ಇಲ್ಲಿ ಅಸಹಾಯಕನಾಗಿದ್ದ. ಯಾಕಂದ್ರೆ ಅವನ ಉದ್ದೇಶ ಅದಾಗಿರ್ಲಿಲ್ಲ. ನೀವು ವಿಡಿಯೋನ ಅಥವಾ ಫೋಟೋನ ನೀವು ವಿಡಿಯೋ ನೋಡಿರ್ತೀರ, ನಾನು ಪ್ರಸಾರ ಮಾಡೋದು ನನ್ಗೆ ಇಷ್ಟ ಇಲ್ಲ ನಮ್ಮ ಚಾನಲ್ ನಲ್ಲಿ. ಸೊ ನೀವು ಆ ವಿಡಿಯೋನ ಆದ್ರೆ ದೀಪಕ್ ಇನ್ಸಿಡೆಂಟ್ ಇನ್ ಕೇರಳ ಅಂತ ಹೊಡೆದ್ರು ಬರುತ್ತೆ. ಕೇರಳ ಇನ್ಸಿಡೆಂಟ್ ರೀಸೆಂಟ್ಲಿ ಅಂತ ಹೊಡೆದು ಗೂಗಲ್ ಹೊಡೆದ್ರು ಸಿಗುತ್ತೆ, ನೋಡಿ ಬೇಕಾದ್ರೆ. ಅದರಲ್ಲಿ ಆಕೆ ಬೇಕು ಅಂತಲೇ ಆತನ ಹಿಂದೆ ಹೋಗಿ ರೀಲ್ಸ್ ಮಾಡ್ತಾ ಇರ್ತಾಳೆ, ಅಂದ್ರೆ ವಿಡಿಯೋ ಮಾಡ್ಕೊಳ್ತಾ ಇರ್ತಾಳೆ. ಆತ ಅವಾಯ್ಡ್ ಮಾಡೋದಕ್ಕೂ ಒಂದಷ್ಟು ನೋಡ್ತಾನೆ. ಆದ್ರೂ ಕೂಡ ಹತ್ರ ಹೋಗಿ ಆಕೆಯೇ ಮೈ ಮುಡ್ತಾ ಇದ್ದಾನೆ ಅನ್ನೋ ತರ ಬಿಂಬಿಸೋದಕ್ಕೆ
ವಿಡಿಯೋ ಮಾಡ್ಕೊಂತಾಳೆ. ಇಷ್ಟೆಲ್ಲ ಆಯ್ತು. ದೀಪಕ್ಗೆ ಅವ್ರ ಸಂಬಂಧಿಕರು ಈ ರೀತಿಯಾದಂತ ಬೈಗುಳಗಳನ್ನ ಬೈತಾರೆ. ದೀಪಕ್ ಎಷ್ಟೇ ಸಮರ್ಥನೆ ಕೊಟ್ಟರು ಕೂಡ ಅದು ಅವರಿಗೆ ಸರಿ ಬರೋದಿಲ್ಲ. ಇಲ್ಲ, ನೀನ್ ತಪ್ಪು ಮಾಡಿದ್ಯಾ. ದೀಪಕ್ ಇಲ್ಲಿ ಒಂದ್ ಯೋಚನೆ ಮಾಡ್ಬೋದಾಗಿತ್ತು. ತಾನು ತಪ್ಪು ಮಾಡಿಲ್ಲ ಅಂದ ಮೇಲೆ ಯಾರಿಗೂ ಹೆದರೋ ಹಾಗಿಲ್ಲ. ಆತ ಧೈರ್ಯವಾಗಿ ಇದನ್ನ ಫೇಸ್ ಮಾಡಬಹುದಾಗಿತ್ತು. ಸ್ಟೇಷನ್ಗೆ ಹೋಗಿ ಈ ಹುಡುಗಿ ಯಾರು ಈಕೆ ವಿಡಿಯೋ ಅಪ್ಲೋಡ್ ಮಾಡಿದಳು, ಸೈಬರ್ಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಈ ವಿಡಿಯೋಗೆ ಒಂದು ಆಕ್ಷನ್ ತಗೊಳ್ಳಿ, ಈ ರೀತಿ ನಾನು ಮಾಡಿಲ್ಲ ಅಂತ ಹೇಳಿ ಸಮರ್ಥನೆ ತಗೋಬಹುದಾಗಿತ್ತು. ಸಮಾಜಕ್ಕೆ ತೋರಿಸ್ಬೋದಾಗಿತ್ತು. ಈ ಸಮಾಜ ಎಲ್ಲದನ್ನು ಕೆಲವೊಂದ್ಸತಿ ನಂಬಿಡುತ್ತೆ, ಏನೂ ಮಾಡಕ್ಕಾಗಲ್ಲ ಅದನ್ನ. ಅವಾಗ ನಾವೇ ಧೈರ್ಯ ತಗೊಂಡು ಅದನ್ನ ಮಾಡಬಹುದಾಗಿತ್ತು. ಆದ್ರೆ ದೀಪಕ್ ಮಾಡಿದೇನು? ತನ್ನ ತಂದೆ ತಾಯಿ ಇದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ನಾನಿಲ್ಲ ಅಂತಂದ್ರೆ ಅವರ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿತ್ತು ದೀಪಕ್. ಆದ್ರೆ ಅದನ್ನ ಮಾಡೋದಿಲ್ಲ ದೀಪಕ್. ನೇರವಾಗಿ ಮಾನಸಿಕವಾಗಿ ಹಿಂಸೆಗೆ ಒಳಗಾದ ದೀಪಕ್ ತನ್ನ ಮನೆಯಲ್ಲಿ, ತನ್ನ ರೂಮ್ ನಲ್ಲಿ ಹೋಗಿ ಬಾಗ್ಲಾಕೊಂಡು ನೇಣಿಗೆ ಶರಣಾಗ್ಬಿಡ್ತಾನೆ, ನೇಣು ಹಾಕೊಂಡ್ಬಿಡ್ತಾನೆ. ಇಲ್ಲಿ ಯಾರದು ತಪ್ಪು? ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ವ್ಯೂಸ್ಗೋಸ್ಕರ, ರೀಲ್ಸ್ಗೋಸ್ಕರ, ರಾತ್ರೋರಾತ್ರಿ ಸ್ಟಾರ್ ಆಗಕ್ಕೋಸ್ಕರ ಒಂದ್ ಜೀವನೇ ಬಲಿ ಆಯ್ತಲ್ಲ. ಈಗ ತಂದೆ ತಾಯಿನ ನೋಡ್ಕೊಳ್ಳೋರು ಯಾರು? ಮಗ ಇಲ್ಲ, ಅನಾಥಾಶ್ರಮಕ್ಕೆ ಹೋಗ್ಬೇಕು ಅವರು. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ನಾವು ಒಂದಷ್ಟು ವಿಚಾರಗಳನ್ನ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇಲ್ಲಿ ಎಲ್ರದ್ದು ತಪ್ಪಿದೆ. ಸುಮ್ನೆ ಅಲಿಗೇಷನ್ ಮಾಡ್ತಾರೆ ಕೆಲವು ಹುಡುಗಿರು, ಮತ್ತೆ ಸುಮ್ನೆ ಲೈಂಗಿಕ ಕಿರುಕುಳ ಕೊಡ್ತಾರೆ ಹುಡುಗರು. ಆದ್ರೆ ಸತ್ಯಾಸತ್ಯತೆ ಏನು ಅಂತ ಅರ್ಥ ಮಾಡ್ಕೊಬೇಕು. ಈಗಿನ ಕಾಲದಲ್ಲಂತೂ ಸಾಕಷ್ಟು ವಿಚಾರಕ್ಕೆ ಸಣ್ಣ ಸಣ್ಣ ಪುಟ್ಟ ಜಗಳಗಳಿಗೂ ಡಿವೋರ್ಸ್ ಆಗ್ತಾ ಇರ್ತವೆ, ಅಥವಾ ಆಸ್ತಿಗೋಸ್ಕರನೋ ಮದ್ವೆ ಆಗಿರ್ತಾರೆ. ಇದೆಲ್ಲ ಯಾಕೆ? ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅಂತ ಅದಕ್ಕೆ ಮೊದಲೇ ಹೇಳಿದ್ದು ನಾನು. ಈ ಯುವ ಸಮೂಹ ಎಲ್ಲಿಗೆ ಹೋಗ್ತಾ ಇದೆ? ಈ ರೀತಿ ಮಾಡೋದ್ರಿಂದ ನೀವು ಗಳಿಸಿದಾದ್ರೂ ಏನು? ಒಂದು ಸಾವು. ಇನ್ನೇನ್ ಬೇಕು? ಆಲ್ರೈಟ್, ಇದು ಈ ವಿಡಿಯೋ ನೋಡಿದ್ರಿ. ಆಕ್ಚುಲಿ ಇನ್ನೊಂದೇನಾಗಿದೆ ಅಂತಂದ್ರೆ, ಈ ವಿಡಿಯೋ ಮಾಡಿದ ಆ ಹುಡುಗಿ, ಆ ಹುಡುಗಿ ಮೇಲೆ ಕಂಪ್ಲೇಂಟ್ ಆಗಿದೆ. ಆ ಹುಡುಗಿಯನ್ನ ಅರೆಸ್ಟ್ ಮಾಡಿದ್ದಾರೆ ಕೂಡ. ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ. ಚೆಕ್ ಮಾಡ್ತಾ ಇದ್ದಾರೆ ಈ ಸತ್ಯಾಸತ್ಯತೆ ಏನು ಅಂತ ಚೆಕ್ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಒಂದು ಹೇಳೋದು ಏನಪ್ಪಾ ಅಂತಂದ್ರೆ, ದಯವಿಟ್ಟು ರೀಲ್ಸ್ಗೋಸ್ಕರ ಅಮಾಯಕರ ಜೀವ ಜೊತೆ ಆಟ ಆಡಬೇಡಿ. ಆಮೇಲೆ ನಿಮಗೆ ನಿಜವಾದ ಪ್ರತಿಭೆ ಇದ್ರೆ ಅದನ್ನ ಬೇರೆದ್ರಲ್ಲಿ ತೋರಿಸ್ಕೊಳ್ಳಿ. ಈ ರೀತಿ ಹುಚ್ಚಾಟ ಮಾಡಕ್ ಹೋಗ್ಬೇಡಿ ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಆ ದೀಪಕ್ ಅನ್ನೋ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಆ ತಂದೆ ತಾಯಿಯ ಒಂದು ನೋವಿಗೆ, ಆ ನೋವನ್ನ ನಾವು ಯಾರು ಕೂಡ ಸರಿ ಮಾಡೋಕ್ ಸಾಧ್ಯ ಇಲ್ಲ. ಪುತ್ರ ಶೋಕಂ ನಿರಂತರಂ ಅಂತಾರೆ. ದಯವಿಟ್ಟು ಯಾರು ಕೂಡ ರೀಲ್ಸ್ ಅನ್ನೋದು ಒಂದು ಏನಂತ ಯುವ ಸಮೂಹನ ಎಚ್ಚೆದ್ದು, ಅಂದ್ರೆ ಒಂದು ಜಾಗೃತಿ ಮೂಡಿಸೋ ತರ ಇರಬೇಕು, ಒಳ್ಳೆ ತರದಲ್ಲಿ ಇರಬೇಕು. ಅದನ್ ಬಿಟ್ಟು ಹುಚ್ಚುಚ್ಚಾಗಿ ಏನೇನೋ ಮಾಡ್ಕೊಂಡು ತಮ್ಮ ಜೀವನೂ ಕಳ್ಕೊಂಡು ಬೇರೆಯವ್ರ ಜೀವನನೂ ಕಳಿಸಿ ಎಲ್ಲ ಯಾಕೆ? ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ. ಯುವ ಸಮೂಹಕ್ಕೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಹೇಳ್ತಾ ಇದ್ದೀನಿ. ನನ್ನ ಮಾತಿನಿಂದ ಯಾರಾದ್ರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್. ನಮಸ್ಕಾರ.